ಆತ್ಮೀಯ ಬಂದವರೇ, ಹಾ ಏನಾಯ್ತ್ರಿ ಇಲ್ಲಿವರೆಗೆ ಬಹಳಷ್ಟು ಪರಮಾತ್ಮ ಹೆಚ್ಚ, ಪಾರ್ವತಿ ಹೆಚ್ಚ, ಗಂಡ ಹೆಚ್ಚ, ಎಣ್ಣೆ ಹೆಚ್ಚ ಅಂತ ಒಪ್ಪಾದ್ ಮಾಡ್ಕೊತ ಬಂದಿವಿಪ್ಪ. ಯಾಕಪ್ಪ ಅಂತಂದ್ರ ಹಾ ಇದು ಸಂಜೆಯ ಸಮಯ. ನಮ್ಮ ಧರ್ಮ ಹೆಂಗಪ್ಪ ಅಂತ ಕೇಳಿದ್ರ ಹಾ ರಾತ್ರಿ ಹಾಡಿಕೆ ಪ್ರಾರಂಭ ಮಾಡಿದ್ವಿ ಅಂತಂದ್ರ ಹೌದು ಬೆಳಗಿನ 5 ಗಂಟೆಗೆ ವಾದ ಒಕ್ವಾದಗಳನ್ನು ಬಿಟ್ಟು ದೇವರ ಮೇಲೆ ಸೇವಾ ಮಾಡ್ತೀವಿ. ಹಾ ಹಗಲಿ ಪ್ರಾರಂಭ ಮಾಡಿದ್ವಿಪ್ಪ ಅಂತಂದ್ರೆ ಸಂಜೆ 5 ಗಂಟೆಗೆ ಮುಕ್ತಾಯ. ಯಾಕಂತಂದ್ರೆ ದೇವತೆಗಳನ್ನ ಬೇದಾಡುವುದರಿಂದ ನಮಗೂ ಕೂಡ ದೋಷದ ಆಯ್ತೇ. ಹೌದಿಲ್ಲ? ಒಂದ್ ಕಡೆ ಪುರಾಣದೊಳಗೆ ಬರ್ದಾರ. ಹಾ ಹೆಂಗ್ ಬರ್ದಾರಪ್ಪ ಅಂತಂದ್ರ ಹೆಂಗ್ರಿಪ್ಪ? ಪರಮಾತ್ಮ ನಿನ್ನಲ್ಲಿ ಯಾವುದೂ ಭೇದ ಇಲ್ಲ, ಇಲ್ಲ. ನಿನಗ ನಿನ್ನ ಶಕ್ತಿಗೂ ಭೇದ ಇಲ್ಲ, ಹಾ ಆತ್ಮ ಶರೀರಕ್ಕೆ ಭೇದ ಭಾವ ಇಲ್ಲ. ಇಲ್ಲ. ಒಟ್ಟಾರೆ ಹೇಳ್ಬೇಕಂದ್ರ ಹಾ ದೇವತೆಗಳಲ್ಲಿ ಭೇದ ಭಾವ ಇಲ್ಲ. ಯಾವನು ಪ್ರಹತ್ತ ಕಾಲದಲ್ಲಿ ಅಂದ್ರೆ 3 ಸಂಜೆ ಹಾಗೂ ಶುಭ ಮುಂಜಾನೆಯಲ್ಲಿ ಯಾವ ದೇವತೆಗಳನ್ನ ಭೇದ ಭಾವ ಮಾಡ್ತಾನ ಅವನು ಪಾಪಕ್ಕೆ ಗುರಿಯಾಗ್ತಾನ ಅಂತೇಳಿ ಇದೇ ಬ್ರಹ್ಮ ಪುರಾಣದೊಳಗೆ ಬರೆದಿಟ್ಟಿರ್ತಕ್ಕಂಥ ಇತಿಹಾಸ. ಹೌದಪ್ಪ. ಅದಕ್ಕಾಗಿ ಇಲ್ಲಿವರೆಗೆ ಏನ್ ಮಾತಾಡಿವಿ ಏನ್ ಬೇದಾಡಿವಿ ಆ ಮಾತಿನ ಬರದೊಳಗೆ ಏನೋ ಕೂಡ 2 ಯದ್ವ ಮಾತಾಡಿದ್ರು. ನಮ್ಮ ಇಟ್ನಾಥ್ ತಮ್ಮನಿ ಗುರುಗಳು ಹಿರಿಯರಿದಾರ, ಅವರು ಕೂಡ ನಮ್ಮ ಮಾತಿನ ಬರದೊಳಗೆ ಏನಾದ್ರೂ ನಿಮಗೆ ಸಿಟ್ಟಿನ ಮಾತಂದಿದ್ರು ಕೂಡ ಕ್ಷಮಿಸ್ರಿ, ದೈವ ಕೂಡ ಕ್ಷಮಿಸ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಇನ್ನು ನಮ್ಮದು ಹಾಡು ಎಡೆ ನುಡಿ ಹಾಡು ಇವಾಗ 2 ನುಡಿ ಅಂದು ಮಂಗಲ್ ಮಾಡಕ್ ಅವಕಾಶ ಮಾಡಿಕೊಡ್ರಿ. ಯಾಕಂದ್ರೆ ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗ್ಯದ. ಅದಕ್ಕೆ ದಯವಿಟ್ಟು ಕಮಿಟಿ ಗುರುಗಳು ನಮಗೆ ಅನುಕೂಲ ಮಾಡಿಕೊಡ್ತಾರೆ ಅಂತಕ್ಕಂಥ ಮಾತನ್ನಿಟ್ಟು 2 ನುಡಿನ ಹಾಡ್ರಿ. ನೋಡಿ ನಾವು ಮಂಗಲ್ ಮಾಡಕ್ ಅವಕಾಶ ಕೊಟ್ರೆ ಹಂಗ ಇಲ್ಲಂತಂದ್ರೆ ತಮ್ಮ ಗುರುಗಳಿಗೆ ಒಂದು ಚಾನ್ಸ್ ದೇವ್ರ ಮೇಲೆ ಹಾಡಕ್ ಅವರು ಒಂದು ಭಕ್ತಿ ಗೀತೆ ಆಗ್ಲಿ, ಅವರೇ ಮಂಗಲ್ ಮಾಡ್ಲಿ. ಹೌದು.